ಮಾಡಬಾರ್ದು ನಾನು ಒಂದು ನಿಮಿಷ ಉಸಿರು ಸಿಕ್ಕಂತೀನಿ ಎದೆಗೆ. ನಮ್ಮಮ್ಮಗೆ ಬಿಸ್ಕೆಟ್ ಬೇಕಂತೆ, ಒಂದು ಮಾರಿಗೋಲ್ಡು, ನನಗೊಂದು ಹಾರ್ಲಿಕ್ಸ್ ಬಿಸ್ಕೆಟ್. ಟೀ ಕುಡಿತದೆ ಇವ್ರು, ಯಾವಾಗಲೂ ಟೀ ಬರೋದೇ ಲೇಟ್, ಮತ್ತೆ ಟೀ. ಗೈಸ್ ಟೀ ಬಿಸ್ಕೆಟ್ ಕುಡಿತಾ ಇದ್ದೀನಿ, ಮಮ್ಮಿನೂ ಕುಡಿತಿದ್ದಾರೆ. ಒಂದು ಆಯ್ ಹೇಳಮ್ಮ. ಹಾಯ್ ಹಾಯ್, ಬನ್ನಿ ಕುಡಿಯೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ ನಿಮಗೆ ಗೊತ್ತಿರುತ್ತೆ ನಾನು ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಹೋಟ್ಲಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೋಡಿ, ನಮ್ಮಮ್ಮ ಅಡುಗೆ ಮಾಡ್ತಾನೆ ಅವರೇ. ಇವ್ರು ಬರೋದೇ ಲೇಟ್ ಗೈಸ್, ಲೇಟಾಗಿ ಬಂದು ನಮಗಿಲ್ಲಿ ಎಲ್ಲ ಟೆನ್ಷನ್ನು ಅವಸರ. ಬಿಡಪ್ಪ ಭಾರಿ ನಮ್ಮ ಮೇಲೆ ಮೊಬೈಲ್ ಸಿಕ್ಕೊಂಡ್ಬಿಡ್ತಾನೆ ನೋಡ್ಕೊತ. ಯಾವ ಮೊಬೈಲು ನೋಡಲ್ಲ ಗೈಸ್, ನಾನು ಆಗದೇ ಅಷ್ಟೊತ್ತಾಗತ್ತೆ ಇವ್ರು ಬರೋ ಅಷ್ಟೊತ್ತಿಗೆ. ನೀನು ಬಂದು ಹಚ್ಕೋಬೇಕು, ಬರೋದಿಲ್ಲ ಲೇಟಾಗಿ ಬರ್ತೀಯ ಮತ್ತೆ. ಅದೆಲ್ಲ ಕೊಯ್ದು ಎಷ್ಟಕ್ಕೊಂದು ಕಟ್ ಮಾಡಿ ಎಲ್ಲ ಇಡ್ತಿದ್ದೆ. ಸೊ ಬನ್ನಿ ಗೈಸ್, ಇವತ್ತು ಏನೇನಾಗುತ್ತೆ ಎಲ್ಲ ನೋಡೋಣ. ಈಗ ಸದ್ಯಕ್ಕೆ ಹೋಟ್ಲ್ ಹತ್ರ ಇದ್ದೀನಿ, ಲೆಟ್ಸ್ ಗೋ. ಗೈಸ್ ತರಕಾರಿ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ, ಸೊಪ್ಪು ಇದು ಮತ್ತು ಟಮಟೆ ಹಣ್ಣು. ಸೊ ಬನ್ನಿ ಈಗ ಹೋಗಿ ಹೋಟ್ಲ್ ಹತ್ರ ಹೋಗಬೇಕು. ಬನ್ನಿ ಗೈಸ್ ಹೋಗೋಣ. ಗೈಸ್ ಇಡ್ಲಿ ಮೆಣಸಿನ್ಕಾಯಿ ತಿಂಡಿ ತಿಂತಾಯಿದ್ದೀನಿ. ಗೈಸ್ ನಮ್ಮಮ್ಮ ನನಗೆ ಎಣ್ಣೆ ಹಚ್ಚಿದ್ದಾರೆ ಈಗ ತಲೆಗೆ, ಸ್ವಲ್ಪ ತಲೆನೈತೈತೆ ಅದಕ್ಕೆ ನೋಡಿ, ಹಚ್ಚಿಯಲ್ಲಿ ಕೂತ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗೈಸ್ ನಮ್ಮಮ್ಮ ನೋಡ್ತಿಲ್ಲ, ಪ್ರ್ಯಾಂಕ್ ಮಾಡೋಣ ಅಂತದೆ. ಎದೆ ಹೊಡಿಸ್ಬಿಟ್ಟೆ ನಮ್ಮಮ್ಮಗೆ. ಅಯ್ಯೋ ತಲೆ ತಿರುಗುತ್ತೆ ಅಂತಿದ್ದೆ ನಾನು. ಗೈಸ್ ಅದ್ರೆ ಬೇರೆ ಇವತ್ತು ತಲೆ ತಿರುಗ್ತೈತಾ, ಮಾಡೋಣ ಹೆಂಗಾಯ್ತಮ್ಮ. ನೀ ಹಂಗೆ ಮಾಡಬಾರ್ದು, ಬದ್ಧವಾಗಾದ್ರೆ ಏನಾಗುತ್ತೆ ಇದ್ದ ನನಗೆ ಹಾಕ್ಲಕ್ಕ ನಂಗೆ ಗೈಸ್ ಅದು ರೆಕಾರ್ಡ್ ಆಗೈತೋ ಇಲ್ಲ ಅಂತ ಗೊತ್ತಿಲ್ಲ. ಪ್ರ್ಯಾಂಕ್ ಅದ್ಯಾ ಅಮ್ಮ. ಅಮ್ಮಂದು ಒಪಿನಿಯನ್ ಕೇಳೋಣ, ಹೇಳಿ ಏನಾಯ್ತು ಹೆಂಗೆ. ನಾನು ಸುಮ್ಮನೆ ತಲೆ ಬಗ್ಸ್ಕೊಂಡು ಇದು ಕೋಸ್ಗಡ್ಡೆ ಎಸ್ತಿದ್ದೆ. ಇವನು ಕಸ ಹೊಡಿಬೇಕಂತ ಎದ್ದ, ಎಲ್ಲ ಚೇರಿಗಳೆಲ್ಲ ಒಂದ್ರಕ್ಕೊಂದು ಹಾಕಿದ್ದ. ಕಸ ಹೊಡಿತಾನೆ ಬಿಡು ಅಂತ ನಾನಿದ್ದೆ, ಇದಕ್ಕಿದ್ದಂಗೆ ಬಿದ್ದುಬಿಟ್ಟ. ಅಯ್ಯೋ ಬಿದ್ದುಬಿಟ್ಟ, ಏನು ತಲೆ ತಿರುಗಿಬಿಡ್ತೀನಿ ನಾ ಆಸ್ಪತ್ರೆಗೆ ಕರ್ಕೊಂಡೋಗ ನನ್ನಷ್ಟರೊಳಗೆ ಎದ್ದು ಕೂತ್ಕೊಂಡ. ನಾನು ಒಂದು ನಿಮಿಷ ಉಸಿರು ಸಿಕ್ಕಂತೀನಿ ಎದೆಗೆ, ಹೊಟ್ಟೆಲ್ಲ ಬಟ್ಟಿ ಬಿದ್ದಂಗೆ ಆಯ್ತು. ಅಯ್ಯೋ ದೇವ್ರೆ. ಗೈಸ್ ನಿಜವಾಗ್ಲೇ ಇದು ನನಗೆ ಗೊತ್ತಿಲ್ಲ, ನಾನು ಕ್ಯಾಮ್ರಲ್ಲಿ ಪ್ಲೇಸ್ ಮಾಡಿ ಅದು ಫುಲ್ ಕವರ್ ಆಗಲೇ ಇಲ್ಲ. ಸೊ ಬೇರೆ ಈಗ ನಮ್ಮ ಅಮ್ಮಂದು ಒಪಿನಿಯನ್ ಹಾಕಿದ್ದೀನಿ ನೋಡಿ. ಸೊ ಈ ಕಡೆಗೆ ಮಾಡಿದ್ದೀನಿ ಗೈಸ್, ನಾನು ಇಲ್ಲಿ ಬಿದ್ದಿದ್ದೀನಿ, ಕ್ಯಾಮ್ರಾ ಪ್ಲೇಸ್ ಆಗಿರೋದು ಅಲ್ಲಿಗೆ ಆಗೈತೆ. ಸೊ ನನಗಂತೂ ತುಂಬ ಬೇಜಾರಾಗಿದೆ, ಆದರೂ ಹಾಕ್ತೀನಿ ನೋಡಿ.
ಹಿಂಗೆ ಅನಿಸ್ತು ಅಂತ ಒಂದು ಲೈಕ್ ಕೊಡಿ. ನಮ್ಮಮ್ಮ ಪಾಪ ಇನ್ನೂ ಅದೇ ಗುಂಗಲ್ಲಿದ್ದಾರೆ ಅವರು. ಬನ್ನಿ ಗೈಸ್, ನಮ್ಮಮ್ಮ ಟೆನ್ಷನಿಗೆ ಮೊಟ್ಟೆ ಇಟ್ಟಿದ್ದಾರೆ, ಗ್ಯಾಸ್ ಹಚ್ಚಿಲ್ಲ. ಸಖತ್ತಾಗಿದೆ ಗೈಸ್ ಫ್ರ್ಯಾಂಕ್. ಗೈಸ್ ನಮ್ಮ ಅಕ್ಕ ಮಧ್ಯಾಹ್ನ ರೆಡಿಯಾಗಿ ಬಂದಿದ್ದಾಳೆ, ಹಾಸ್ಪಿಟ್ಲಿಗೆ ಹೋಗ್ತಾರೆ ನೋಡ್ರಿ ಗೈಸ್. ಕೋರ್ಟು ಬಬ್ಬ ಕಿಸಿತಾಳೆ ನೋಡಿ. ಬಾಯ್ ಬಾಯ್, ಹುಷಾರು, ಟಾಟಾ, ಲೆಟ್ಸ್ ಗೋ ಗೈಸ್. ಈಗ ನಾನು ಮನೆಗೆ ಹೋಗ್ಬೇಕು, ಹೋಗೋಣ ಬನ್ನಿ. ಮತ್ತೆ ನಮ್ಮ ಸಮಾಚಾರ. ಪಾಪ ಗೈಸ್ ನಮ್ಮಮ್ಮಂದು ಇನ್ನೊಂದು ಸೆನ್ಸ್ನ ನಾನು ಹಗ್ಲಗ್ಲ ಕುಗ್ಗಿಸ್ತಾ ಇದ್ದೀನಿ. ಬಟ್ ಆದರೆ ಒಂದು ಡಿಸಪಾಯಿಂಟೆಡ್ ಗೈಸ್, ಕ್ಯಾಮ್ರಾ ಕವರ್ ಆಗಿಲ್ಲ ಅಂತ. ಲೆಟ್ಸ್ ಗೋ ಮನೆಗೆ ಹೋಗೋಣ. ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಮನೆಗೆ ಎಣ್ಣೆ ಹಚ್ಚಿತ್ತಲ್ಲ ಅಮ್ಮ, ಸೊ ಫುಲ್ ಎಣ್ಣೆ ಆಗಿದೆ. ಹೋಗಿ ಸ್ನಾನ ಮಾಡಿ ಮತ್ತೆ ಹೋಟ್ಲ ಹತ್ರ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್, ಹೋಗಿ ಸ್ನಾನ ಮಾಡಿ ನಿಮಗೆ ಸಿಗ್ತೀನಿ ಬನ್ನಿ. ಹಾಗೆ ಇವತ್ತು ಪ್ರ್ಯಾಂಕಿಂದು ಸಖತ್ ಬೇಜಾರಾಯಿತು, ಅದು ಫುಲ್ ಕವರ್ ಆಗಿಲ್ಲ ಕ್ಯಾಮ್ರಾ. ಬಟ್ ಎಲ್ಲರೂ ನೋಡಿದ್ರೆ ಅನ್ಕೊತೀನಿ. ಸೊ ಬನ್ನಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಹೋಟ್ಲ ಹತ್ರ ಹೋಗುವ ಗೈಸ್. ಫೈನಲಿ ನಾನೀಗ ಮನೆಯಿಂದ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಫ್ರೆಶ್ ಆಗಿ ಬಂದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸ್ವಲ್ಪ ಅದು ಕವರ್ ಆಗಿಲ್ಲ ಕ್ಯಾಮ್ರಾ, ಬೇಜಾರಾಗಿಬಿಡಿ. ನೋಡಿದ್ದೀರಾ ಅನ್ಕೊತೀನಿ ಎಲ್ಲರೂ. ನಮ್ಮಮ್ಮ ಒಂದು ಸ್ವಲ್ಪ ಫೀಲ್ ಆಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ನಾಳೆ ವಿಡಿಯೋ ಕಾಯ್ತೀರಿ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್, ಬಾಯ್. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ಬಾಯ್.